ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ನಾನಿವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನನಗೆ ಮಾತಾಡೋದಕ್ಕೆ ಏನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಆಯ್ತಾ. ಬಟ್ ಅವ್ರೇನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಸ್ಟಾರ್ಟ್ ಆಗಿದ್ದ ರೀತಿ ನೀತಿನೇ ಬೇರೆ, ಅಂಡ್ ಅವ್ರು ಇವಾಗ ನಡ್ಕೊಂಡು ಹೋಗ್ತಾ ಇರೋ ಹಾದಿನೇ ಬೇರೆ. ಅಂಡ್ ಇವಾಗ ಈ ಸ್ಟೇಜ್ ಅಲ್ಲಿ ಅವರು ಯೂಸ್ ಮಾಡ್ತಾ ಇರೋಂತಹ ಕಾರ್ಡ್ಸ್ ಏನಿದೆ ಅಲ್ವಾ, ಜನರನ್ನ ಮೋಟಿವೇಟ್ ಮಾಡೋದಕ್ಕೆ ಅಥವಾ ಅವ್ರ ಕಡೆ ಸೆಳೆಯೋದಕ್ಕೆ, ಅದು ಇನ್ನೂ ವರ್ಸ್ಟ್ ಆಗಿದೆ, ಆಯ್ತಾ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕಾಕ್ರೋಚ್ ಜನತಾ ಪಾರ್ಟಿ ಸ್ಟಾರ್ಟ್ ಆದಾಗ ನಾನು ಸಪೋರ್ಟ್ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದೆ. ಬಿಕಾಸ್ ಇದೊಂದು ಜನ್ಜಿ ರೆವಲ್ಯೂಷನ್. ನಾವು ಈ ಎಲ್ಲ ಟಿಪಿಕಲ್ ಪಾಲಿಟಿಷಿಯನ್ಸ್ನ ಬಿಟ್ಟು ನಾವು ನಿಜವಾದ ಬೆಳವಣಿಗೆಯ ಹಾದಿ ಕಡೆ ನಡೆಯೋ ಒಂದು ಚಾನ್ಸ್ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ವಾಟ್ ಹ್ಯಾಪನ್ಡ್ ಇಸ್, ಬರ್ತಾ ಬರ್ತಾ ಈ ಕಾಕ್ರೋಚ್ ಜನತಾ ಪಾರ್ಟಿ ಹೆಂಗ್ ಆಗ್ತಾ ಇದೆ ಅಂತ ಅಂದ್ರೆ, ಕಾಂಗ್ರೆಸ್ದು ಒಂದು ಅನ್ಅನೌನ್ಸ್ಡ್ ಚೈಲ್ಡ್ ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಓಕೆ, ಅಂಡ್ ಅಟ್ಲೀಸ್ಟ್ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಆದ್ರೂ ಮರ್ಯಾದೆ ಐತೆ, ಆಯ್ತಾ. ಈಗ CJPಗೆ ಆ ಮಿನಿಸ್ಟರ್ದು ರೆಸಿಗ್ನೇಷನ್ ಬೇಕು, ಅಂಡ್ ಆ ರೆಸಿಗ್ನೇಷನ್ಗೋಸ್ಕರ ಅವರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಇಟ್ಸ್ ಫೈನ್. ಬಟ್ ಅವ್ರು ಯಾರನ್ನ ಕರ್ಕೊಂಬಂದು ಅಲ್ಲಿ ಪ್ರಚಾರ ಮಾಡಿಸ್ತಾ ಇದಾರಲ್ವಾ, ಅವ್ರು ಯಾರು ಮಾತಾಡ್ತಿರೋ ರೀತಿ ನೀತಿ ಆಗ್ಲಿ ಸರಿ ಇಲ್ಲ. ಲೆಫ್ಟಿಸ್ಟ್ ರೈಟಿಸ್ಟ್ ಮೇಲೆ ಅಪಾದನೆ ಹೊರಿಸ್ಲಿ ಅಂಡ್ ರೈಟಿಸ್ಟ್ ಲೆಫ್ಟಿಸ್ಟ್ ಮೇಲೆ ಅಪಾದನೆ ಹೊರಿಸ್ಲಿ, ಇಟ್ಸ್ ಫೈನ್. ಬಟ್ ಏನಂತ ಅಂದ್ರೆ ಅಲ್ಲಿ ಅವಮಾನ ಆಗ್ತಾ ಇರೋದು BJP ಗೌರ್ನಮೆಂಟ್ಗೋ ಅಥವಾ ಬೇರೆ ಯಾರಿಗೋ ಅಲ್ಲ, ಅಲ್ಲಿ ಅವಮಾನ ಮಾಡ್ತಾ ಇರೋದು ನಮ್ಮ ದೇವ್ರುಗಳಿಗೆ. ಅವ್ರಗಳ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ದೇವ್ರುಗಳನ್ನ ರೆಸ್ಪೆಕ್ಟೆಡ್ ಮ್ಯಾನರ್ ಅಲ್ಲಿ ಡೀಲ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಅದೇ ನನ್ನ ಪ್ರಾಬ್ಲಮ್. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಈ ಅರ್ಲಿ 2000s ಅಲ್ಲಿ ಹುಟ್ಟಿದೀವಲ್ಲ, ವಿ ಡೋಂಟ್ ಐಡೆಂಟಿಫೈ ಸೆಲ್ಫ್ ಆಸ್ ಜೆನ್ಸಿ ಅಂಡ್ ವಿ ಡೋಂಟ್ ಐಡೆಂಟಿಫೈ ಸೆಲ್ಫ್ ಆಸ್ ಆಲ್ಸೋ ಅ ಮಿಲೇನಿಯಲ್ಸ್. ಸೊ ನಾವು ಈ ಕಡೆ ಸೆಂಟ್ರಲ್ ನಿಂತಿದ್ದೀವಿ. ವಿ ಆರ್ ನಾಟ್ ಜೆನ್ಸಿ ಅಂಡ್ ವಿ ಆರ್ ನಾಟ್ ಮಿಲೇನಿಯಲ್ಸ್. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಆಲ್ ದ ಬೋತ್ ಸೈಡ್ ಪರ್ಸ್ಪೆಕ್ಟಿವ್ಸ್ ಆಫ್ ಅವರ್ ಲೈಫ್ಸ್. ಒಬ್ರು ಜಡ್ಜು ಅನ್ಎಂಪ್ಲಾಯ್ಡ್ ಯೂತ್ಸ್ ನ ಅಡ್ರೆಸ್ ಮಾಡ್ತಾ ಕಾಕ್ರೋಚ್ ಅಂತ ಹೇಳ್ಬಿಡ್ತಾರೆ. ಅದರಿಂದ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಸ್ಟಾರ್ಟ್ ಆದಮೇಲೆ ಓಕೆ ಫೈನ್, ಒಳ್ಳೆ ಏನು ಈ ಥರ ಎಲ್ಲ ಮಾತಾಡಬಾರ್ದು. ಹೌವೆವರ್ ದ ಎಜುಕೇಷನ್ ಸಿಸ್ಟಮೇ ಇಂಡಿಯಾದಲ್ಲಿ ಚೆನ್ನಾಗಿಲ್ಲ, ಆಯಿತಾ. ನಾನು ಒಬ್ಬ ಗ್ರ್ಯಾಜುಯೇಟ್ ಆಗಿ ಹೇಳ್ತಾ ಇದ್ದೀನಿ ದಟ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಡಸ್ ನಾಟ್ ಹೆಲ್ಪ್ ಯು ಟು ಅಚೀವ್ ಸಮಥಿಂಗ್ ಬಿಗರ್ ಇನ್ ಲೈಫ್, ಆಯಿತಾ. ಏನಂತ ಅಂದರೆ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ ಅಂತ ಅಂದರೆ, ಇಟ್ಸ್ ಟ್ರೈನಿಂಗ್ ಸ್ಲೇವ್ಸ್ ಟು ವರ್ಕ್ ಅಷ್ಟೇ. ಇದೇ ಕೆಲಸ ಮಾಡಬೇಕು ಅಂತ ಬ್ರಿಟಿಷ್ ಅವ್ರು ಅನ್ಕೊಂಡಿದ್ರು ಅಂಡ್ ಅದೇ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಸೊ ಈ ಥರ ಸಿಚುಯೇಷನ್ ಇರಬೇಕಾದ್ರೆ ಆಚೆ ಜಗತ್ತು ರ್ಯಾಪಿಡ್ ಆಗಿ ಡೆವಲಪ್ ಆಗ್ತಾ ಇದೆ. ಬಟ್ ನಮ್ಮ ಎಜುಕೇಷನ್ ಸಿಸ್ಟಮ್ ಇನ್ನೂ 80s, 70s, 90s ಮಾಡಲಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಸೊ ಈ ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡೋದು ಅತ್ಯವಶ್ಯಕ, ಆಯ್ತಾ. ಅಂಡ್ ಅನದರ್ ಥಿಂಗ್, ಈ ಎಜುಕೇಷನ್ ಸಿಸ್ಟಮ್ ಇಂದ ಇಷ್ಟೆಲ್ಲ ಆಯ್ತಲ್ಲ, ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂತ ಅಂದ್ರೆ ನೀಟ್ದು ಪೇಪರ್ ಲೀಕ್ ಆಗ್ಬಿಡುತ್ತೆ. ಅಂಡ್ ನೀಟ್ದು ಪೇಪರ್ ಲೀಕ್ ಆದ್ಮೇಲೆ ಅದನ್ನ ವೆರಿ ಇರೆಸ್ಪಾನ್ಸಿಬಲ್ ಮ್ಯಾನರ್ ಅಲ್ಲಿ ಗೌರ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಸೊ ಇದೆಲ್ಲಾನು CJPಗೆ ಒಂದು ಬ್ಯಾಕಪ್ ಬೂಸ್ಟ್ ಅನ್ನೋ ತರ ಸಿಕ್ಬಿಡ್ತು. ಅಂಡ್ ಅದನ್ನೇ ಅವರು ಮೋಟಿವ್ ಆಗಿ ಇಟ್ಕೊಂಡು ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ ಇವಾಗ, ಆಯ್ತಾ. ಅಂಡ್ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಬಟ್ ಅದನ್ನ BJP ಗವರ್ನಮೆಂಟ್ ಹೆಂಗೋ ಹಂಗೆ ಸ್ಟಾಪ್ ಮಾಡಿದೆ. ಏನಂದ್ರೆ ಇಷ್ಟೆಲ್ಲ ನೋಡಿದ್ರಲ್ಲ, ಫೈನ್, ಎಲ್ಲ ಪರವಾಗಿಲ್ಲ, ಬಿಕಾಸ್ ದ ಚೇಂಜ್ ಇಸ್ ನೀಡೆಡ್. ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಬೇಕು. ದ ಮೆಥಡ್ ದ ಗವರ್ನಮೆಂಟ್ ಡೀಲ್ಸ್ ವಿತ್ ದ ಸೆನ್ಸಿಟಿವ್ ಇನ್ಸಿಡೆಂಟ್ಸ್ ಚೇಂಜ್ ಆಗಬೇಕು. ದ ಅಪ್ರೋಚ್ ಶುಡ್ ಆಕ್ಚುಲಿ ಚೇಂಜ್. ಏನಾಗಿದೆ ಅಂತ ಅಂದ್ರೆ CJP BJP ವಿರುದ್ಧ ನಿಂತಿದೆ ಅಂಡ್ CJP ಡೈರೆಕ್ಟ್ ಆಗಿ BJP ಟಾರ್ಗೆಟ್ ಮಾಡ್ತಾ ಇದೆ ಅಲ್ವಾ. ಬಟ್ ಅವರು ಕಾಂಗ್ರೆಸ್ ಲೀಡರ್ಸ್ ಯಾರು ಬಂದು ಅಲ್ಲಿ ನಿಂತ್ಕೊಂಡು ಮಾತಾಡಿಲ್ಲ. ಏನಕ್ಕಂತ ಅಂದ್ರೆ ಅವರು ಫ್ಯೂಚರ್ ವೋಟರ್ ಬ್ಯಾಂಕ್ನ ಯೋಚನೆ ಮಾಡಿಕೊಂಡು ಇವತ್ತಿನ ಸೈಲೆನ್ಸ್ನ ಕಾಪಾಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರಿಗೆ ಏನೆಲ್ಲ ಕೆಲಸ ಅವ್ರು ಮಾಡಬೇಕಾಗಿತ್ತಲ್ಲ ಅದೆಲ್ಲಾನು ಈ CJPನೇ ಮಾಡಿ ಮುಗಿಸ್ತಾ ಇದೆ. ಏನಂದರೆ ಅಲ್ಲಿ ಬರ್ತಾರೋ ಮಾತಾಡಕ್ಕೆ ಬರ್ತಾರೋ ಪ್ರತಿಯೊಬ್ಬ ಸ್ಪೀಕರ್ ಏನಿದಾರಲ್ವಾ, ಅವರೆಲ್ಲರೂ ಇಲ್ಲಿ ಲೆಫ್ಟ್ ವಿಂಗ್ ಇಂದಾನೆ ಬರ್ತಾ ಇದ್ದಾರೆ. ಆ್ಯಂಡ್ ಅವರೆಲ್ಲ ನಮ್ಮ ದೇವ್ರುಗಳನ್ನ ಅವಮಾನ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಇಟ್ಸ್ ಓಕೆ, ನೀವು ಒಂದು ಪಾರ್ಟಿನ ಅವಮಾನ ಮಾಡಿ, ಅದರಲ್ಲಿರೋ ಮನುಷ್ಯನ ಅವಮಾನ ಮಾಡಿ, ಆ್ಯಂಡ್ ಅದು ಅವ್ರ ಫ್ಯಾನ್ಸಿಗೆ ಎಫೆಕ್ಟ್ ಆಗ್ಬೋದು, ಆಯ್ತಾ. ಬಟ್
never ever try to make nonsense on our gods. This is what I felt. So ಏನಾದರೂ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಹ್ಯಾಪನ್, ನಮ್ಮ ಹೊಸ ಚೇಂಜ್ ಏನು ಬರುತ್ತಲ್ಲ, ಆ ಹೊಸ ಚೇಂಜಲ್ಲೂ ನಮ್ಮ ದೇವ್ರಿಗೆ ದ ಸೇಮ್ ರೆಸ್ಪೆಕ್ಟ್ ಹ್ಯಾಸ್ ಟು ಬಿ ಗಿವನ್. ದ ಒನ್ ಥಿಂಗ್ ದಟ್ ಐ ಫೀಲ್ ಆ್ಯಂಡ್ ಎವ್ರಿ ಒನ್ ಶುಡ್ ಮೇಕ್ ಅ ನೋಟ್ ಆಫ್ ಇಟ್. ಇದು ಅವ್ರಿಗೆ ತಲುಪಬೇಕು. ಆಲ್ ದ ಮೆಂಬರ್ಸ್ ಹೂ ಆರ್ ಫ್ರಮ್ ದ CJP ಪಾರ್ಟಿ, ಎಲ್ಲರಿಗೂ ಆ ವಿಷಯ ಒಂದು ತಲುಪಬೇಕು. ದ್ಯಾಟ್ ನೀವು ರೈಟ್ ವಿಂಗ್ನ ಎಫೆಕ್ಟ್ ಮಾಡಬೇಕು ಅಂತ ಅನ್ಕೊಂಡು ಹೋಗ್ತಾ ಇರೋ ರೀತಿಲಿ ನೀವು ಹಿಂದೂ ದೇವತೆಗಳನ್ನ ಅವಮಾನ ಮಾಡ್ತಾ ಬರ್ತಾ ಇದ್ದೀರಾ. ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಎಫೆಕ್ಟ್ ಆನ್ ಯು ಗೈಸ್. ಏನಂದ್ರೆ ಹಿಂಗೆ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಿತ್ತು, ನಮ್ಮ ದೇವ್ರುಗಳನ್ನ ಅವಮಾನ ಮಾಡೋದು, ಹೆಂಗಂದ್ರೆ ನಂಗೆ ಮಾತಾಡೋದು, ಈ ಥರನೇ ಮಾಡ್ತಾ ಇದ್ರು. ದ್ಯಾಟ್ಸ್ ವೈ ಕಾಂಗ್ರೆಸ್ ಇವತ್ತು ಅವ್ರಿರೋ ಪೊಸಿಷನ್ ಅಲ್ಲಿದೆ. ಆ್ಯಂಡ್ ಐ ಡೋಂಟ್ ಐಡೆಂಟಿಫೈ ಮೈಸೆಲ್ಫ್ ಆಸ್ ರೈಟ್ ವಿಂಗ್ ಆರ್ ಲೆಫ್ಟ್ ವಿಂಗ್. ಐ ಬಿ ಇನ್ ದ ಮಿಡಲ್. ಯೂತ್ಸ್ ಎಷ್ಟು ಜನ ಮುಂದೆ ಬಂದು ನಿಂತ್ರಲ್ಲ CJPಲಿ, ಐ ಥಾಟ್ ಎವ್ರಿ ಒನ್ ಆರ್ ನ್ಯೂಟ್ರಲ್ ಪರ್ಸ್ಪೆಕ್ಟಿವ್ ಇಂದ ಬಂದು ರಿಯಲ್ ಚೇಂಜ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ವಾಟ್ ಹ್ಯಾಪನ್ಡ್ ಇಸ್ ನಥಿಂಗ್. ಇಟ್ಸ್ ಆಲ್ ಅ ಪ್ರೀ-ಪ್ಲಾನ್ಡ್ ಲೆಫ್ಟಿಸ್ಟ್ ಆರ್ಗನೈಸ್ಡ್ ಕ್ರೈಮ್ ಇದು. ಏನಂದ್ರೆ ಒಂದು ಒಳ್ಳೆ ಕಾಸ್ನ ಹೆಂಗೆ ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಯೂಸ್ ಮಾಡಬೇಕು ಅಂತ ಚೆನ್ನಾಗಿ ಒಂದು ಪಾರ್ಟಿ ಅದು ಎಸ್ಟಾಬ್ಲಿಷ್ ಆಗಿದ್ದ ಮೂಮೆಂಟಿಂದನೇ ಕಲ್ತ್ಕೊಂಡ್ಬಿಟ್ಟಿದೆ. ಸೊ ಸೋನಮ್ ವಾಂಗ್ಚುಕ್ ಅವ್ರದ್ದು ಸತ್ಯಾಗ್ರಹ ಏನಿದೆ ಅಲ್ವಾ, ಅವರು ನೀವು ನೋಡ್ಬೋದು, ಅವರೇ ಊಟ ಮಾಡ್ತಾ ಇಲ್ಲ, ಅವರೇ 21 ದಿವಸದಿಂದ ಊಟ ಮಾಡ್ದಿರ ಕೂತಿದ್ದಾರೆ. ಅವ್ರು ಬಂದು ಕೇಳ್ಕೊಂತಾರೆ, ದಯವಿಟ್ಟು ನನ್ನ ಮುಂದೆ ತಿನ್ಬೇಡಿ, ನನ್ಗೆ ಹೆಂಗಾಗುತ್ತೆ ಅಂತ. ಸೊ ನೀವು ಅರ್ಥ ಮಾಡ್ಕೊಬೋದು, ಅಲ್ಲಿರೋರ್ಗೆ ಯಾರಿಗೂ ಅದ್ರ ಅವಶ್ಯಕತೆ ಏನಿಲ್ಲ. ಅವ್ರಿಗೆಲ್ಲರಿಗೂ ಜಸ್ಟ್ ಅವ್ರ ಬೇಳೆಗಳು ಬೆಂದರೆ ಸಾಕು. ಅವ್ರ ಹ್ಯಾಂಡ್ಲರ್ಸ್ ಯಾರು ಇರ್ತಾರಲ್ಲ, ಅವ್ರು ಕೊಟ್ಟಿರೋ ಟ್ಯಾಕ್ಸ್ನ ಇವರು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದ್ರೆ ಆಯಿತು. ಯಾರು ಹೆಂಗ್ ಸತ್ರ ಇವ್ರಿಗೇನು. ಇನ್ ಕೇಸ್ ಏನಾದರೂ ಸೋನಮ್ ವಾಂಗ್ಚುಕ್ ಅವ್ರ ಡೆತ್ ಆಯ್ತು ಅಂತಾನೆ ಅನ್ಕೊಳ್ಳಿ, ಅವಾಗ್ಲೂ ಅದರಿಂದ ಬೇಳೆ ಬೇಯಿಸ್ಕೊಳ್ಳೋ ಕೆಲಸನೇ ಮಾಡುತ್ತೆ ಹೊರತು ಯಾರಿಗೂ ರಿಯಲ್ ಸ್ಯಾಡ್ ಅಂಡ್ ಗ್ರೀಫ್ ಇರಲ್ಲ. ಆ್ಯಂಡ್ ಐ ಸಪೋರ್ಟ್ ಸೋನಮ್ ವಾಂಗ್ಚುಕ್ ಬಿಕಾಸ್ ನಮಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ರಿಯಲ್ ಚೇಂಜ್ ಅನ್ನೋದ್ರದ ಅವಶ್ಯಕತೆ ಇದೆ. ಬಟ್ ಐ ಡಸ್ ನಾಟ್ ಸಪೋರ್ಟ್ ದ CJP ಪಾರ್ಟಿ ಬಿಕಾಸ್ ಅವ್ರ ಇಂಟೆನ್ಷನ್ಸ್ ಆರ್ ರಿಯಲಿ ವೆರಿ ಬ್ಯಾಡ್. ಸೊ ಇದಾಗಿತ್ತು ಇವತ್ತಿನ ಲಾಗ್. ಆ್ಯಂಡ್ ಮುಂದೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಸ್ಟೇ ಟ್ಯೂನ್, ಫಾಲೋ, ಸಬ್ಸ್ಕ್ರೈಬ್, ಲೈಕ್. ಟಾಟಾ, ಸಿ ಯು, ಬಾಯ್.